ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು. ಏನಪ್ಪ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ, ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಒಂದು ವಿಚಾರಗಳನ್ನು ಹಿಡ್ಕೊಂಡು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ವಿಡಿಯೋವನ್ನು ಸರ್ಕಾರ ಮಟ್ಟಕ್ಕೆ ಶೇರ್ ಆಗೋ ತನಕ ಶೇರ್ ಮಾಡಿ ಅಂತೇಳಿ ಎಲ್ಲರೂ ಕೂಡ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ, ಶಂಕರ್ನಾಗ್ ಅವರ ವಿಚಾರವನ್ನು ಹಿಡ್ಕೊಂಡು ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಅಂದರೆ, ಅವರು ಬದುಕಿದ್ದು ಕೇವಲ 32ರಿಂದ 33 ವರ್ಷ. ಅವರು ಕಂಡಂಥ ಕನಸು ಅಪಾರ. ಯಾಕಪ್ಪ ಈ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರಿನಲ್ಲಿ ಒಂದು ಅಂಡರ್ಪಾಸ್ ಮೆಟ್ರೋವನ್ನು ಮಾಡಬೇಕು ಅಂತೇಳಿ 1980ರಲ್ಲೇ ಕನಸನ್ನು ಕಂಡಿದ್ದರು. ಅನ್ಯ ದೇಶಗಳಿಗೆ ಹೋಗಿ ಅಲ್ಲಿನ ಒಂದು ಟೆಕ್ನಾಲಜಿಗಳನ್ನು ನಮ್ಮ ಕರ್ನಾಟಕಕ್ಕೆ ತರಬೇಕು ಅಂತೇಳಿ ಒಂದು ಕನಸನ್ನು ಕಂಡಿದ್ದರು. ಆ ಕನಸನ್ನು ಕೂಡ ಎಲ್ಲ ಕಡೆ ಅವ್ರ ಸ್ವಂತ ದುಡ್ಡು ಖರ್ಚು ಹಾಕಿ ಒಂದು ಇಂಜಿನಿಯರ್ಗಳಿಗಿಂತ ಪ್ಲ್ಯಾನ್ ಮಾಡಿಸಿ ಯಾವ ಭಾಗದಲ್ಲಿ ಮೆಟ್ರೋಗಳನ್ನು ಶುರು ಮಾಡ್ಬೋದು, ಅಂಡರ್ಪಾಸ್ ಮಾಡ್ಬೋದು ಅಂತೇಳಿ ಒಂದು ಆಗಲೇ ಕೂಡ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿದರು. ಅಂದಿನ ಕಾಲದ ರಾಮಕೃಷ್ಣ ಹೆಗಡೆ ಅವರ ಒಂದು ಸರ್ಕಾರದಲ್ಲಿ ಪ್ರಸ್ತಾವನೆ ಸಲ್ಲಿಸಿದರು. ಇದು ಕೂಡ ಹೇಳಿದರು, ಈಗ ಹೋಗಿ ಈ ಥರ ಮಾಡಬೇಕು ಅಂತ ಹೇಳಿ ಎಲ್ಲ ಒಂದು ಪ್ರಸ್ತಾವನೆ ಮಾಡಿದ್ರಂತೆ. ಅವರು ಕಾರಣಾಂತರಗಳಿಂದ ಮಾಡಿಲ್ಲ. ಏನಾದರೂ ಅಕಸ್ಮಾತ್ ಅದು ಏನಾರು ಸರ್ಕಾರ ಕೈಗೆತ್ಕೊಂಡು ಅಂದಿನ ಕಾಲದಲ್ಲಿ ಏನೋ ಮೆಟ್ರೋ ಕಾಮಗಾರಿ ಏನಾರು ಶುರು ಮಾಡಿ ಮೆಟ್ರೋ ಏನಾರು ಚಾಲ್ತಿಯಲ್ಲಿ ಏನಾರು ಇತ್ತು ಅಂತ ಅಂದರೆ 2020 ಒಳಗಡೆ ಆ ಒಂದು ಮೆಟ್ರೋವನ್ನು ಚಾಲ್ತಿಯಲ್ಲಿ ಇತ್ತು. ಹಾಗೆ ಮತ್ತೊಂದು ಏನಪ್ಪ ಒಂದು ಪ್ರಾಫಿಟ್ ಆಗೋದು ಅಂತ ಅಂದರೆ, ಬೆಂಗಳೂರು ಜನಕ್ಕೆ ಇವತ್ತಿನ ನಾವು ದಿವಸ ಏನು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ, ಅವತ್ತಲೇ ಏನಾರು ಮೆಟ್ರೋ ಕಾಮಗಾರಿ ಏನಾರು ಶುರುವಾಗಿದ್ದರೆ ಟ್ರಾಫಿಕ್ ಸಮಸ್ಯೆ ಇನ್ನೂ ಕೂಡ ಸ್ವಲ್ಪ ತಿಳಿಯಾಗೋದು, ಎಲ್ಲ ರೀತಿಯಾಗಿ ಟ್ರಾಫಿಕ್ ಕಮ್ಮಿ ಆಗ್ತಕ್ಕಂಥ ಜನ ಓಡಾಡೋಕ್ಕೆ ಒಂದು ಸ್ವಲ್ಪ ನಿರಾಳವಾಗಿರೋದು ಅಂತ ಒಂದು ನನ್ನ ಒಂದು ಅಭಿಪ್ರಾಯ. ಹಾಗೆ ಅವರು ಕಂಡಿತ್ತು. ಆದರೆ ಏನೋ ದೇವರ ಆಟ ಬಲ್ಲವರ ಯಾರು ಅನ್ನೋ ಒಂದು ಮುಖಾಂತರ ನೋಡಿ, ಅದು ಗಾದೆ ಮುಖಾಂತರ ನಮ್ಮ ಒಂದು ಅತಿ ಹೆಚ್ಚವಾಗಿ ನೋಡಿ, ಯಾರಿಗೆ ದೇವರಿಗೆ ಪ್ರೀತಿ ಪಾತ್ರರಾಗ್ತಾರೋ ಅಂಥವ್ರನ್ನು ಬೇಗ ಕರ್ಕೊಳ್ಳೋತಕ್ಕಂಥ ಒಂದು ದೇವರು ಒಂದು ಕೆಲಸ ಮಾಡ್ತಾನೆ. ಹಾಗಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ನಮ್ಮ ಶಂಕರ್ನಾಗ್ ಆಗಿರ್ಬೋದು, ಯಾವ ಒಂದು ನೋಡಿ ಚಿಕ್ಕ ವಯಸ್ಸಲ್ಲಿದ್ದರೂ ಕೂಡ ಕೆಲಸವನ್ನು ಮಾಡಿ ಎಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಇಂಥವ್ರನ್ನೇ ದೇವರು ಬೇಗ ಮೇಲೆ ಕರ್ಕೊಂಡ್ಬಿಟ್ಟ. ನಮ್ಮ ಅಭಿಪ್ರಾಯ ಕನ್ನಡಿಗರು ಅವ್ರನ್ನ ಅಷ್ಟು ಅವ್ರ ಜೊತೆಗೆ ಇರಬೇಕು, ಕೆಲವು ವರ್ಷಗಳ ಅಂದ್ಕೊಂಡಿರ್ಬೋದು, ಅಷ್ಟು ವರ್ಷ ನಮ್ಮ ಕೆಳಗಿರ ಕಾಯ್ತು ಕನ್ನಡಿಗರ ಜೊತೆ. ಆದರೂ ಕೂಡ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಒಳಗಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನನ್ನ ನಮಸ್ಕಾರಗಳು, ಹೃತ್ಪೂರ್ವಕವಾದ ನಮಸ್ಕಾರಗಳು. ಹಾಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಬಂದಂಥ ಸರ್ಕಾರಗಳು ಮೆಟ್ರೋವನ್ನು ಕೈಗೆತ್ಕೊಂಡು ಎಲ್ಲ ಕಡೆ ವಿಸ್ತಾರ ಮಾಡಿದ್ದಾರೆ. ಆ ಒಂದು ಎಲ್ಲ ಕಡೆ ದಿಕ್ಕಿನಲ್ಲಿ ಓಡಾಡ್ತಾ ಇದೆ ಮೆಟ್ರೋಗಳು. ಇನ್ನೂ ಕೂಡ ಕಾಮಗಾರಿ ನಡೀತಾ ಇದೆ. ಅದಕ್ಕೆ ಒಂದು ವಿಪರ್ಯಾಸ ಏನಪ್ಪ ಅಂತ ಅಂದರೆ, ಒಂದು ಪ್ರತಿಷ್ಠಿತ ಒಂದು ಮೆಟ್ರೋ ಸ್ಟೇಷನ್ಗೆ ನಮ್ಮ ಶಂಕರ್ನಾಗ್ ಅವರ ಒಂದು ಹೆಸರನ್ನು ಇಟ್ಟಿಲ್ಲ ಅನ್ನೋದು ಒಂದು ಅಭಿಮಾನಿಗಳಲ್ಲಿ ಒಂದು ಕೊರಗಿದೆ. ಇಡೀ ಕರ್ನಾಟಕ ಅಭಿಮಾನಿಗಳು, ಇಡೀ ಕರ್ನಾಟಕ ಜನತೆ ಹಂಬಲಿಸ್ತಾ ಇರೋದು ಏನಪ್ಪ ಅಂದರೆ, ಮೆಟ್ರೋದಲ್ಲಿ ಇವತ್ತು ಕೂಡ ಓಡಾಡ್ತಕ್ಕಂಥ ವ್ಯಕ್ತಿಗಳು ಏನಾದರೂ ಕೂಡ ಶಂಕರ್ನಾಗ್ ಅವರ ವಿಚಾರಗಳನ್ನು ಇಟ್ಕೊಂಡಂಥವ್ರು ಏನಪ್ಪ ಅನ್ಸೋದು ಅಂತ ಅಂದರೆ, ಒಂದೇ ಒಂದು ಮೆಟ್ರೋ ಸ್ಟೇಷನ್ಗೆ ಒಂದು ಹೆಸರನ್ನು ಇಡಲಿ ಅಂತ ಎಷ್ಟೋ ಜನ ಅಭಿಮಾನಿಗಳು, ನನ್ನಂಥ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಸರ್ಕಾರಕ್ಕೆ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದಯಮಾಡಿ ನಮ್ಮ ಶಂಕರ್ನಾಗ್ ಅವರ ಒಂದು ಪ್ರತಿಷ್ಠಿತ ಒಂದು ಮೆಟ್ರೋ ಸ್ಟೇಷನ್ಗೆ ಹೆಸರನ್ನು ಇಡಬೇಕು. ಅವ್ರಿಗೊಂದು ಹೃತ್ಪೂರ್ವಕವಾದ ಒಂದು ಗೌರವವನ್ನು ನೀವು ಸರ್ಕಾರದಿಂದ ಸಲ್ಲಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಹಾಗೆ ಅತಿ ಹೆಚ್ಚಾಗಿ ನಮ್ಮ ಶಂಕರ್ನಾಗ್ ಅವರನ್ನು ಪ್ರೀತಿಸೋರು ಯಾರಪ್ಪ ಅಂತ ಅಂದರೆ, ನಮ್ಮ ಚಾಲಕರು. ಇವತ್ತಿಗೂ ಕೂಡ ಅವ್ರ ಆಟೋಯಿಂದ ಆಗಿರ್ಬೋದು, ಅವ್ರು ಓಡಿಸ್ತಕ್ಕಂಥ ಗಾಡಿಗಳ ಮೇಲೆ ಆಗಿರ್ಬೋದು, ಹಲವಾರು ಎಲ್ಲ ಕಡೆ ಗಾಡಿಗಳ ಮೇಲೆ ಇವತ್ತು ರಾಜಾರಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಕಡೆ ನೋಡಿ, ನೀವು ಹಲವಾರು ಕರ್ನಾಟಕ ಎಲ್ಲ ಕಡೆ ನೋಡಿ, ಆಟೋಗಳಿಂದ ಆಗಿರ್ಬೋದು, ಗಾಡಿಗಳಿಂದ ಆಗಿರ್ಬೋದು, ನಮ್ಮ ಶಂಕರಣ್ಣನವರ ಫೋಟೋ ರಾಜಾರಿಸ್ತಾ ಇರುತ್ತೆ. ಅದು ಅಭಿಮಾನ ಅಂತ ಅಂದರೆ. ಹಾಗಾಗಿ ಅವ್ರಿಗೆಲ್ಲರೂ ಒಂದು ಸಂತೋಷದ ವಿಷಯವನ್ನು ನೀವು ಏನಾದ್ರು ಸರ್ಕಾರದಿಂದ ಕೊಡಬೇಕಾದ್ರೆ, ಒಂದು ಮೆಟ್ರೋ ಸ್ಟೇಷನ್ಗೆ ಬೆಂಗಳೂರಿನಲ್ಲಿ ಪ್ರತಿಷ್ಠಿತವಾದ ಒಂದು ಮೆಟ್ರೋ ಸ್ಟೇಷನ್ಗೆ ಹೆಸರನ್ನು ಇಡಿ ಅಂತೇಳಿ ನಾನು ಈ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ. ಹಾಗೆ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಕಳೆದ ದಿನದಿಂದ ಕೂಡ ಒತ್ತಾಯ ಮಾಡಿದ್ದಾರೆ. ಹಲವಾರು ಸ್ಟ್ರೈಕ್ಗಳನ್ನು ಮಾಡಿ ಒಂದು BBMPಗಾಗಿ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಸಾಲದು ಇನ್ನೂ ದೊಡ್ಡ ಮಟ್ಟದಲ್ಲಿ ನಮ್ಮ ಚಾಲಕರ ಸಂಘಟನೆಗಳು
ಮತ್ತು ಚಲನಚಿತ್ರ ಸಂಘಟನೆಗಳು, ನೀವೆಲ್ಲರೂ ಕೂಡ ಕನ್ನಡ ಪರ ಸಂಘಟನೆಗಳು ಇದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡಿ ಇದಕ್ಕೆ ಒಂದು ಪತ್ರ ಬರೆಯೋ ಮುಖಾಂತರನೋ ಮತ್ತೊಂದು ಏನೋ ಒಂದು ಹೋರಾಟವನ್ನು ಮಾಡಿ ಶಂಕರ್ನಾಗ್ ಅವರಿಗೆ ಒಂದು ಗೌರವವನ್ನು ಕೊಡಬೇಕು, ಎಲ್ಲರೂ ಕೂಡ ಕೊಡಿಸ್ಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಕೂಡ ವಿಡಿಯೋಗಳನ್ನು ಮಾಡಿ ಸರ್ಕಾರ ಮುಟ್ಟುವ ತನಕ ಒಂದು ಪ್ರತಿಷ್ಠಿತ ಈಗ ಏನು ಯೂಟ್ಯೂಬರ್ಸು ಹಲವಾರು ಎಲ್ಲ ಕಡೆ ಇದ್ದಾರಲ್ವ, ದಯಮಾಡಿ ಮಾಧ್ಯಮಗಳಲ್ಲಾಗಿರ್ಬೋದು, ಯೂಟ್ಯೂಬರ್ಸ್ ಆಗಿರ್ಬೋದು, ನೀವು ಕೂಡ ವಿಡಿಯೋಗಳನ್ನು ಮಾಡಿ ಸರ್ಕಾರಕ್ಕೆ ಒಂದು ಮನದಟ್ಟು ಮಾಡಿಕೊಡಿ. ದಯಮಾಡಿ ಒಂದು ಕಾರ್ಯ ಒಂದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.